ನಾವು ರಾಜಕೀಯನ ಮನೆಯಲ್ಲಿ ಮಾತಾಡಕ್ಕೆ ಹೋಗ್ತಿಲ್ಲ. ನೀವು ಅರ್ಥ ಆಗೋಂಗೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ದಿರೋಷ್ಟು ದಡ್ಡಿ ಅಲ್ಲ ನಾನು. ರವಿಶಂಕರ್ ಬಂದ ತಕ್ಷಣ ನಮ್ಮ ನೀನು ಒಂಥರ ಆಗ್ತಾಳೆ, ಯಾರ ಜೊತೆನೂ ಮಾತಾಡಲ್ಲ. ಏನ್ರಿ ಇದು? ನೋಡಮ್ಮೆ, ನೀನು ನನ್ನನ್ನು ಪ್ರಶ್ನೆ ಮಾಡೋ ಬದಲು ಇವಾಗ ಅವಳನ್ನೇ ಪ್ರಶ್ನೆ ಮಾಡ್ಬೋದಲ್ಲ. ಈ ಹೆಣ್ಮಕ್ಳು ಯಾವಾಗ ಹೆಂಗಿರ್ತಾರೆ ಅಂತ ನನಗೇನು ಗೊತ್ತಾಯ್ತದ ಹೇಳು? ಇಲ್ಲ ರೀ, ಇಲ್ಲ, ಈ ಮನೇಲಿ ಯಾವುದು ಸರಿ ಇಲ್ಲ. ಸಿದ್ದು ಮದುವೆ ಮಾಡ್ಕೊಂಡು ಬಂದಾಗಿಂದ ಒಂದಲ್ಲ ಒಂದು ತೊಂದರೆ ನಡೀತಾನೆ ಇದೆ. ಅವನಂತೂ ಮನೇಲೇ ಇರಲ್ಲ, ಇಷ್ಟ ಬಂದಾಗ ಬರ್ತಾನೆ, ಇಷ್ಟ ಬಂದಾಗ ಹೋಗ್ತಾನೆ. ನಿಮಗೆ ಯಾವಾಗಲೂ ರಾಜಕೀಯದ್ದೇ ಯೋಚನೆ. ಈ ಮನೇಲಿ ನಾನು ಒಬ್ಳಿದ್ದೀನಿ ರೀ, ನನ್ನ ಬಗ್ಗೆನೇ ಯೋಚನೆ ಮಾಡಿ. ನೀನೇನು ಯೋಚನೆ ಮಾಡಬೇಡಿ ಕಣಿಮೆ, ನಾನೆಲ್ಲ ನೋಡ್ಕೋತೀನಿ. ಅದೇನು ನೋಡ್ಕೋತೀರೋ? ಮೊದಲು ಇದನ್ನೆಲ್ಲ ಸರಿ ಮಾಡಿ. ನೋಡಿ, ನಿಮ್ಮ ಮಕ್ಕಳನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳಿ. ಸಿದ್ದು ಭಾವನ ಎಲ್ಲಾದರೂ ಹೋಗ್ಬೇಕಾದ್ರೆ ಒಂದು ಹೇಳ್ಬಿಟ್ಟು ಹೋಗ್ಬೇಕು ಅನ್ನೋದು ಗೊತ್ತಾಗಲ್ವಾ? ನೀವಾದರೂ ಹೇಳ್ರಿ ಅವ್ರಿಗೆ. ನಾನು ಹೇಳ್ತೀನಿ ಕಣ್, ಸುಮ್ಮನಿರಮ್ಮಿ. ಸುಮ್ಕೆ ನೀನು ಕೋಪ ಮಾಡ್ಕೊಂಡು BP ಜಾಸ್ತಿ ಮಾಡ್ಕೋಬೇಡ. ಏನಾದರೂ ಮಾಡ್ಕೊಳ್ಳಿ. ಹೇ ವೀಣಾ, ಈ ಮನೆಯಲ್ಲಿ ಏನಾದರೂ ನಡೀತಾ ಇದೆಯಾ? ಏನ್ರಿ ಹಂಗಂದ್ರೆ ಯಾವ ವಿಚಾರದ ಬಗ್ಗೆ ಕೇಳ್ತಿದ್ದೀರಾ? ಅಜ್ಜಿ ವಿಷಯವಾಗಿ ಏನಾದರೂ ಮೂಮೆಂಟ್ ಇತ್ತಾ ಅಂತ. ಏನಿಲ್ಲ ರೀ, ಬೆಳಿಗ್ಗೆ ಒಂದ್ಸಲ ಜಯಂತ್ ಅಂದರು, ಆಮೇಲೆ ಅದೇನೋ ಟ್ರಂಕ್ ಅಂತ ಅಂದ್ರಂತೆ. ಅಷ್ಟು ಬಿಟ್ಟರೆ ಬೇರೆ ಏನು ಬೆಳವಣಿಗೆ ಇಲ್ಲ. ಹರೀಶ್ ಏನಾದರೂ ನಮ್ಮ ಭಾಗಕ್ಕೆ ಬಂದಿದ್ನಾ? ಇಲ್ವಲ್ಲ, ಅವನು ಯಾಕ್ರಿ ನಮ್ಮ ಭಾಗದ ಕಡೆ ಬರ್ತಾನೆ? ನಾನು ಈ ಮನೇಲಿ ಇಲ್ಲದೆ ಇರ್ಬೋದು, ಆದರೆ ಈ ಮನೇಲಿ ಏನು ನಡೆಯುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದು ಹೇಗ್ರಿ ಗೊತ್ತಾಗ್ಬಿಡುತ್ತೆ? ನೀವೇನು ಹರೀಶನ್ನ ಕೇಳಿದ್ರಾ? ಹೌದು, ಅವನ ಹತ್ರನೇ ಬಾಯಿ ಬಿಡಿಸ್ದೆ. ಅಂದರೆ ನೀವು ಹರೀಶನ ಹತ್ರ ಮಾತಾಡಿದ್ರಾ? ಏನು ನಡೀತಾ ಇದೆ ನಿಮ್ಮ ಅಣ್ಣ ತಮ್ಮಂದ್ರ ಮಧ್ಯ? ಅಂದರೆ ಹೆಂಡತಿ ಅಂದ್ರೆ ಮುಂದೆ ಜಗಳಾಡೋರ ಥರ ಇದ್ದು, ಆಮೇಲೆ ಹೊರಗಡೆ ನೀವಿಬ್ರು ಚೆನ್ನಾಗೇ ಇದ್ದೀರಾ ಹಾಗಿದ್ರೆ? ಆ ರೀತಿಯಲ್ಲಿ ಏನಿಲ್ಲ ಕಣ. ಅವನೆಲ್ಲ ಹಿಂಗೆ ಸಿಕ್ಕಿದ್ದ, ಯಾವುದೋ ವಿಷಯ ಕೇಳಿದಾಗ ಅವ್ನು ಬಾಯ್ಬಿಟ್ಟ ಅಷ್ಟೇ. ಅದು ಯಾವ ವಿಷಯ ಕೇಳಿದ್ರು? ಯಾವುದೋ ವಿಷಯ ಎಲ್ಲೋ ಹೊರಗಡೆ ಸಿಕ್ಕಿದ್ದ. ಈಗ ನಾವು ನಿಮ್ಮ ಎದುರುಗಡೆ ಹೇಗಿದ್ದೀವೋ ಹೊರಗಡೆನೂ ಹಾಗೇ ಇದ್ದೀವಿ, ನಾವೇನು ಮಾತಾಡ್ತಿಲ್ಲ. ನೀನು ನನ್ನ ಪರವಾಗಿ ಮಾತಾಡೋದಕ್ಕಿಂತ ಈ ಮನೆಯವ್ರ ಪರವಾಗಿ ಜಾಸ್ತಿ ಮಾತಾಡ್ತೀಯ. ಅವ್ನು ಬಂದಿದ್ದ ಅಂತ ಹೇಳಬೇಕು ತಾನೆ? ಅಯ್ಯೋ, ಹೇಳ್ತಿದ್ದೆ ರೀ, ಆದರೆ ನೀವು ಯಾರು ಅಂತ ನನಗೆ ಗೊತ್ತಲ್ಲ. ಅವ್ನು ನಮ್ಮ ಕಡೆ ಬಂದಿದ್ದ ಅಂತ ಗೊತ್ತಾಗ್ಬಿಟ್ರೆ ಇನ್ನು ಹೊಸದಾಗಿ ದೊಡ್ಡ ಕುರುಕ್ಷೇತ್ರ ಯುದ್ಧ ಶುರು ಮಾಡಿಬಿಡ್ತೀರಾ ಅಂತ ಹೇಳಕ್ಕೆ ಹೋಗಲಿಲ್ಲ ಅಷ್ಟೇ. ಹೋಗ್ಲಿ ಬಿಡು, ಏನು ಮಾಡೋದಕ್ಕಾಗುತ್ತೆ? ಎಲ್ಲದಕ್ಕೂ ಕೋಪ ಮಾಡ್ಕೊಳಕ್ಕಾಗತ್ತಾ? ಇದನ್ನೇ ರಕ್ತ ಸಂಬಂಧ ಅಂತ ಕರೆಯೋದು. ಎಷ್ಟೇ ಕಿತ್ತಾಡಿದ್ರು ನಿಮ್ಮ ತಮ್ಮನ್ನ ಬಿಟ್ಕೊಟ್ಬಿಡ್ತೀರಾ ನೀವು? ಅದೇ ಅವ್ನ ಹೆಂಡತಿ ಬೇಬಿ ಏನಾದರೂ ಈ ಕಡೆ ಬಂದ್ಬಿಟ್ಟಿದ್ರೆ ಜಗಳ ಆಡದೆ ಇರ್ತಿದ್ರಾ? ನಿಮ್ಗೊಂದು ರೂಲು, ನಮ್ಗೊಂದು ರೂಲು. ಏನೇ ನನ್ನನ್ನು ವಿಲನ್ ಥರ ನೋಡ್ತೀಯಲ್ಲ? ನಾನು ಅಷ್ಟು ಕೆಟ್ಟವನಲ್ಲ. ಕೆಟ್ಟವರಲ್ಲ ನೀವು, ಆದರೆ ನೀವು ಎಷ್ಟು ಒಳ್ಳೆಯವರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಏನು ನಿನ್ನ ಮಾತಿನ ಅರ್ಥ? ಅಂದರೆ ನೀವು ಯಾವಾಗ ಎಲ್ಲಿ ಎಷ್ಟೆಷ್ಟು ಲೆಕ್ಕಾಚಾರ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಅಂದೆ. ಇದೇ ನನಗೆ ಆಗಲ್ಲ ಅನ್ನೋದು. ಮನೆಯವ್ರನ್ನ ಹೊಗಳೋದು, ನನ್ನನ್ನು ತೆಗಳೋದು. ಹರೀಶ ಬಂದ, ಅವನನ್ನ ನಮ್ಮ ಭಾಗದಲ್ಲಿ ಬರೋದಕ್ಕೆ ಬಿಟ್ಟಿದ್ಯಾ. ಅದೇ ನಾವು ಹೋದರೆ ಆ ಸಿಂಚನ ಸುಮ್ಮನೆ ಇರ್ತಾಳಾ? ಇನ್ನೊಂದು ಸಲ ಹೀಗಾಗಬಾರ್ದು, ಇದೇ ರೂಢಿ ಆಗಿಬಿಡುತ್ತೆ. ಹುಷಾರಾಗಿರ್ಬೇಕು, ಗೊತ್ತಾಯ್ತಾ? ಹೌದೌದು, ದೊಡ್ಡ ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ ಇದು. ದಿನ ಬೆಳಗಾದ್ರೆ ನಾನು ಆ ಕಡೆ ಯಾರಾದ್ರು ಈ ಕಡೆ ಯಾರು ಬಂದರು ಅಂತ ನೋಡ್ತಾ ಕೂತಿರ್ಬೇಕಾ? ಸೀರೆ ಬಾರ್ಡರ್ ನೋಡ್ಕೊಳ್ಳೋಕ್ಕೆ ಪುರ್ಸತ್ತಿಲ್ಲ ನನಗೆ. ಬಿದ್ಕೊಳ್ರಿ. ಜಾನು, ನೀನು ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ಯಾ? ನೀನು ಫೋನಲ್ಲಿ ಮಾತಾಡಿದ್ದು ನೋಡಿ ನನಗೆ ಎಷ್ಟು ಗಾಬರಿ ಆಯಿತು ಗೊತ್ತಾ? ಅದಕ್ಕೆ ಇಷ್ಟೊತ್ತರಲ್ಲೇ ಬಂದ್ಬಿಟ್ಟೆ. ಇವತ್ತು ಪೂರ್ತಿ ನಿನ್ನ ಜೊತೆ ಮಾತಾಡೋಣ, ನಿನ್ನ ಮನಸ್ಸಲ್ಲಿ ಏನಿದೆ ತಿಳ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದೆ. ಆದರೆ ನೋಡಿದ್ರೆ ನೀನು ಮಲಗಿಬಿಟ್ಟಿದೆಯಲ್ಲ.
ಪರವಾಗಿಲ್ಲ ಬಿಡು, ನೀನೀಗ ಚೆನ್ನಾಗಿ ಮಲ್ಗು. ನೀನು ಎದ್ದ ಆದ್ಮೇಲೆ ಮಾತಾಡೋಣ. ಛೇ, ಇವ್ರು ಬರದೇ ಇದ್ದಿದ್ರೆ ಇಷ್ಟೊತ್ತಿಗೆ ಅಜ್ಜಿ ನೋಡೋಕೆ ಹೋಗಿರ್ತಿದ್ದೆ ಅಂತ ಎಲ್ಲಿಂದ ಒಕ್ಕರ್ಸ್ಕೊಂಡ್ರು ಇವರು. ಭಾವನ ಅವ್ರು ಬೇರೆ ಅವ್ರ ರೂಮಿಗೆ ಹೋಗಿದ್ದಾರೆ. ಅವ್ರಿಗೆ ಸಡನ್ನಾಗಿ ಎಚ್ಚರ ಆಗ್ಬಿಟ್ರೆ ಇಲ್ಲ, ಬೆಳಗ್ಗೆವರೆಗೂ ಎಚ್ಚರ ಆಗಲ್ಲ ಅನ್ನೋ ನಂಬಿಕೆ ಇದೆ. ಆದರೂ ಜಯಂತ್ ಅವರೇ, ಇಷ್ಟೊತ್ತಲ್ಲಿ ನಿದ್ದೆ ಮಾಡಿದೆ, ಯಾಕೆ ಹಿಂಗೆ ನಿಂತಿದ್ದೀರಾ? ನನಗೆ ನಿದ್ದೆ ಬರ್ತಿಲ್ಲ, ನೀವು ಹೋಗಿ ಮಲಗಿ. ಓ, ಗೊತ್ತಾಯ್ತು ಬಿಡಿ. ಜಾನುವಾರು ನಿಮ್ಮ ಜೊತೆಗಿಲ್ಲ ಅಂತ ನಿದ್ದೆ ಬರ್ತಿಲ್ವಾ? ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದ್ರೂ ನಿಮ್ಮಿಬ್ಬರನ್ನು ನೋಡೋದಕ್ಕೆ ನಂಗೆ ಬಹು ಖುಷಿ ಆಯ್ತದೆ. ಒಬ್ಬರನ್ನೊಬ್ರು ಬಿಟ್ಟು ಇರೋದೇ ಇಲ್ಲ ಅಂತಿರಲ್ಲ. ಇತ್ತೀಚೆಗೆ ನಾನು ನಿಮ್ಮ ಥರನೇ ಆಗ್ಬಿಟ್ಟಿವಿ. ನಮ್ಮ ಮೇಡಮ್ ಅವ್ರು ಎಲ್ಲೋದ್ರು ಅವ್ರ ಜೊತೆನೇ ಇರ್ತೀನಿ. ಅವ್ರನ್ನ ಬಿಟ್ಟಿರೋದಕ್ಕೆ ನಂಗೆ ಮನಸ್ಸೇ ಬರೋದಿಲ್ಲ. ಆದ್ರೂ ಅವ್ರನ್ನ ಬಿಟ್ಟು ನಾನು ನಿಮ್ಮ ಜೊತೆ ಇರಕ್ಕೆ ಬರ್ತಾವನಿ ಅಂದಮೇಲೆ ನೀವು ಬಂದು ಮಲಿಕಬೇಕು ತಾನೆ? ನೀನು ತಾಯಿ ಆಗ್ತಿದ್ಯಾ ಅಂದಾಗ್ಲಿಂದ ನಿನ್ನ ನೋಡೋಕ್ಕೆ ಬರೋಕ್ಕಾಗಲಿಲ್ಲ ಕಣೆ. ನಿನಗೆ ಗೊತ್ತಲ್ಲ, ಖುಷಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಎಷ್ಟು ಓಡಾಡ್ತಿದ್ದೆ ಅಂತ. ಅದಕ್ಕೆ ಇಷ್ಟು ದಿನ ಸಮಯನೇ ಸಿಗಲಿಲ್ಲ ಕಣೆ. ಆದರೆ ಇವತ್ತು ಬಂದ್ಬಿಟ್ಟೆ. ಇಡೀ ದಿನ ನಿನ್ನ ಜೊತೆ ಇದ್ದು ನಿನ್ನ ಹತ್ರ ಮಾತಾಡ್ಕೊಂಡೇ ಹೋಗ್ತೀನಿ ಅಂತ ಜಯಂತ್ ಅವ್ರಿಗೆ ಹೇಳಿ ಬಂದಿದ್ದೀನಿ. ನಾನು ಆಗ್ಲಿಂದ ಇಷ್ಟ ಹೇಳ್ತವನಿ, ನೀವು ಬರ್ತಾನೆ ಇಲ್ವಲ್ಲ?